ನಮಸ್ಕಾರಗಳು. ಶ್ರೀ ಅಯ್ಯಪ್ಪ ಪಿಂಡಿ ಅವರ ನೇತೃತ್ವದಲ್ಲಿ ಈ ವಾರ ಶಿವಶಕ್ತಿ ಪಿರಮಿಡ್ನಲ್ಲಿ ನಡೆದಿರುವ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಪ್ರತಿದಿನ ಆನ್ಲೈನ್ನಲ್ಲಿ ಧ್ಯಾನ ತರಗತಿಗಳ ಕಾರ್ಯಕ್ರಮವಾದ ಧ್ಯಾನ 365ರಲ್ಲಿ 199ನೇ ಸೆಷನ್ ಯಶಸ್ವಿಯಾಗಿ ನಡೆಯಿತು. ಕಳೆದ ವಾರ ಸುಮಾರು 50 ಜನ ಬೆಂಗಳೂರು ಮತ್ತು ಕರ್ನಾಟಕದ ಇತರ ಭಾಗಗಳಿಂದ ಅನೇಕ ಧ್ಯಾನಿಗಳು ಶಿವಶಕ್ತಿ ಪಿರಮಿಡ್ಗೆ ಭೇಟಿ ನೀಡಿ ಧ್ಯಾನವನ್ನು ಮಾಡಿದರು. ಪಿರಮಿಡ್ನಲ್ಲಿ ಧ್ಯಾನದ ನಂತರ ಧ್ಯಾನಿಗಳು ಶ್ರೀ ಅಯ್ಯಪ್ಪ ಪಿಂಡಿಯವರನ್ನು ಭೇಟಿಯಾಗಿ ತಮ್ಮ ಆಧ್ಯಾತ್ಮಿಕ ಸಂದೇಹಗಳಿಗೆ ಉತ್ತರಗಳನ್ನು ಪಡೆದುಕೊಂಡರು. ನಂತರ ಪಿರಮಿಡ್ ಧ್ಯಾನಕ್ಕಾಗಿ ಬಂದ ಧ್ಯಾನ ಯೋಗಿಗಳಿಗೆ ಎಂದಿನಂತೆ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಸಹಾಯದಿಂದ ಅನ್ನದಾನ ನೀಡಲಾಯಿತು. ಮಾರ್ಚ್ 15ರಂದು ಅಯ್ಯಪ್ಪ ಪಿಂಡಿಯವರು ಆರಂಭಿಸಿದ ಇನ್ಯಾನ್ 69 ಚಾಲೆಂಜ್ ಕಾರ್ಯಕ್ರಮವು 10 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಮಾಸ್ಟರ್ಸ್ ಭಾಗವಹಿಸಿದ್ದು ಗಮನಾರ್ಹ. ಭಾಗವಹಿಸುವವರು ಧ್ಯಾನ 365 ಕಾರ್ಯಕ್ರಮದಲ್ಲಿ ಅಯ್ಯಪ್ಪ ಪಿಂಡಿಯವರೊಂದಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಈ ವಾರ ಶಿವಶಕ್ತಿ ಪಿರಮಿಡ್ ಆವರಣದಲ್ಲಿ ನಡೆದ ಸೋಲ್ಫುಲ್ ಸ್ಯಾಟರ್ಡೆ ಕಾರ್ಯಕ್ರಮದಲ್ಲಿ ಸುಮಾರು 60 ಮಂದಿ ಭಾಗವಹಿಸಿದ್ದರು. ಈ ತರಗತಿಯಲ್ಲಿ ಶ್ರೀ ಅಯ್ಯಪ್ಪ ಪಿಂಡಿಯವರು ಕರ್ಮ ಮತ್ತು ಪುನರ್ಜನ್ಮದ ಬಗ್ಗೆ ವೈಜ್ಞಾನಿಕ ವಿಶ್ಲೇಷಣೆಯನ್ನು ನೀಡಿದರು. ಶ್ರೀ ಶಿವಶಕ್ತಿ ಪಿರಮಿಡ್ಗೆ ಭೇಟಿ ನೀಡಿ ಧ್ಯಾನವನ್ನು ಅಭ್ಯಾಸ ಮಾಡಲು ನಾವು ನಿಮ್ಮೆಲ್ಲರನ್ನೂ ಆಹ್ವಾನಿಸುತ್ತಿದ್ದೇವೆ. ಧನ್ಯವಾದಗಳು.